ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಏನಪ್ಪ ವೀಡಿಯೋ ಅಂತಂದರೆ, ನಾನು ಒಂದಷ್ಟು ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನಿ ಬ್ಯೂಟಿ ಪ್ರಾಡಕ್ಟ್ಸು. ಸೊ ಅದು ಅನ್ಬಾಕ್ಸಿಂಗ್ ವೀಡಿಯೋ. ಸೊ ಉದ್ರೋಗಿರೋ ಏರ್ಸ್ ಎಲ್ಲ ಮತ್ತೆ ಬರ್ತಾ ಇದೆ, ಬೇಬಿ ಏರ್ಸ್ನೇ ತೋರಿಸ್ತಾ ಇದ್ದು. ಫಸ್ಟು ಈ ಒಂದು ಆರ್ಡರ್ ಬಂದಿದೆ. ಏನಿದೆ ಅಂತ ಇದರಲ್ಲಿ ಮೇ ಬಿ ಏನಿರುತ್ತೆ ಹೇಳಿ ನೋಡೋಣ. ಲಿಪ್ಟಿಕ್ ಅಲ್ಲ, ಅದು ಲಿಪ್ಸ್ಟಿಕ್ ಅಲ್ಲ, ಅದು ಐ ಥಿಂಕ್ ಇದರಲ್ಲಿ ಐಬ್ರೋ ಪೆನ್ಸಿಲ್ ಇದೆ. ನನಗೆ ತಡ್ಕೊಳ್ಳೋ ಪೇಷನ್ಸ್ ಇಲ್ಲ. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟು ಕಳಿಸಿದ್ದಾರೆ ಅವರು. ಲಿಪ್ ಲೈನರ್. ಇದನ್ನು ತೆಗಿಬೇಕೇನೋ. ಏನು ಹೇಳ ರಿಷ, ಇದು ಏನು ಹೇಳ? ಲಿಪ್ ಲೈನರ್. ಈ ಥರ ಶೇಡ್ ಐತಿದೆ. ಆಮೇಲೆ ಹಾಕೊಂಡು ತೋರಿಸ್ತೇವೆ. ದಿಸ್ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟವ್ರು ಅವರು. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತಂದರೆ, ನನಗಲ್ಲಿ ಇರೋಕ್ಕಾಯ್ತಲ್ಲ. ಅದ್ರ ಪ್ರೈಸ್ನ ಗೊತ್ತಿಲ್ಲ, ಲಿಂಕ್ ಎಲ್ಲ ಹಾಕ್ತೀನಿ, ಬೇಕಂದರೆ ತೊಗೊಳ್ಬೋದು ನೀವು. ಏನಿದೆ ಈ ಥರ ಪ್ಯಾಕ್ ಮಾಡಿದ್ದಾರೆ. ಐ ಥಿಂಕ್ ಇದೆ ಐಬ್ರೋ ಪೆನ್ಸಿಲ್. ಇದು ಐಬ್ರೋ ಪೆನ್ಸಿಲ್ ಎಷ್ಟು ದೊಡ್ಡ ಬಾಕ್ಸಲ್ಲಿ ಕೊಟ್ಟರು. ಸೊ ಎಷ್ಟು ಚಿಕ್ಕದು ಇದು. ಐಬ್ರೋ ಪೆನ್ಸಿಲ್ ವಿತ್ ಇದಕ್ಕೆ ಬಾಚ್ಕೊಂತಾರಲ್ಲ ಏನದು ಐಬ್ರೋನ, ಅದು ಕೊಟ್ಟಿದ್ದಾರೆ. ಇದು ಓಪನ್ ಮಾಡೋದು. ನಾನು ವಾಯ್ ಹಿಂಗೆಲ್ಲ ಮಾತಾಡಿದ್ರೆ ಬರೀ ವಾಯ್ಸ್ ಓವರ್ ನೋಡಿ. ಇದಕ್ಕೆ ಐಬ್ರೋ ಫಿಲ್ಲಿಂಗ್. ಇದು ಇದರಲ್ಲಿ ಈ ರೀತಿ ಬಾಚ್ಕೊಳ್ಳೋದು. ನೆಕ್ಸ್ಟ್ ಈ ಒಂದು ಬಾಕ್ಸ್. ಐಬ್ರೋ ಬಾಚ್ ಹತ್ಕೊಂಡು ಹೋದಲ್ಲೋ. ಬೇರೆ ಕಡೆ ಇರೋದು. ನನಗೆ ಈ ಬಾಕ್ಸ್ ತೆಗಿಯೋಕ್ಕಾಗಲ್ಲ, ನನಗೆ ಪೇಷನ್ಸ್ ಇಲ್ಲ. ಎಲ್ಲ ಅರ್ಧಿ ಕುಕ್ಬಿಡ್ಬೇಕು ಅನ್ನೋಷ್ಟು ಕೋವ ಬರ್ತದೆ. ಟ್ರಿಮ್ಮರೇ ಮುಡ್ದೈತೆ ಕೊಡು. ಟ್ರಿಮ್ಮರೇ ಮುಡ್ದು ಸುಮ್ಮನಿರಲಿಶಾ. ಓ, ಇದು ಸನ್ಸ್ಕ್ರೀನ್. ಇದರಲ್ಲಿ 2 ಐತೆ ಅಂತಂದಿದ್ದೆ ನೀನು. ಸನ್ಸ್ಕ್ರೀನ್ ಇದು ಫೇಸಸ್. ಸೊ ಈ ಪ್ರಾಡಕ್ಟ್ ಬಂದು ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ ಆಗಿರುತ್ತೆ. ನನ್ನ ಸನ್ಸ್ಕ್ರೀನ್ ತೋರಿಸಿದ್ದು ಡರ್ಮಾಡಿಯೋರ್ ಸನ್ಸ್ಕ್ರೀನ್. ಇದಕ್ಕೂ ಮುಂಚೆ ನಾನು ಲಾಸ್ಟ್ ಟೈಮ್
1 ಇಯರ್ ಬ್ಯಾಕ್ ಅದನ್ನು ಯೂಸ್ ಮಾಡಿದ್ದೆ ಸನ್ಸ್ಕ್ರೀನು. ಅದು ತುಂಬ ಚೆನ್ನಾಗಿ ಯೂಸ್ ಆಗಿತ್ತು, ಹಾಗಾಗಿ ಈ ಸಲಿನೂ ತರಿಸಿದ್ದೀನಿ. ನಾನು ಒಂದು ಸ್ವಲ್ಪ ಹಾಕ್ಕೊಳಕ್ಕೆ ಹೋದೆ ಫೌಂಡೇಶನ್ನು, ಜಾಸ್ತಿ ಬಂದ್ಬಿಡ್ತು. ಮೇ ಬಿ ತುದಿಲೇ ಇತ್ತು ಅನಿಸುತ್ತೆ, ಹಿಂಗೆ ಪ್ರೆಸ್ ಮಾಡಿದೆ ಜಾಸ್ತಿ ಬಂದ್ಬಿಡ್ತು. ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀನಿ ಕೈ ಮೇಲೆ ಹಾಕ್ಕೊಂಡು ಹೇಗೆ ಕಾಣುತ್ತೆ, ಕವರೇಜ್ ಆಗುತ್ತೆ ಅಂಥೇಳಿ. ನಾನು ಇದನ್ನು ಸೊ ಈ ಎಲ್ಲ ಐಟಮ್ಸ್ನ ನಾನು ಏನಕ್ಕೆ ತರಿಸಿದ್ದೀನಿ ಅಂತ ಮುಂದಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಏನಕ್ಕೆ ಅಂತ. ಇಷ್ಟೆಲ್ಲ ಇನ್ನೊಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಬರೋದಿದೆ, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದೆಲ್ಲ ಫುಲ್ ಒಂದು ವ್ಯಾನಿಟಿ ಸೆಟ್ ಆಗುತ್ತೆ. ಮಾಮೂಲಿ ಮೇಕಪ್ ಕೋರ್ಸ್ಗೆ ಏನೇನು ಬೇಕು ಒಂದು ವ್ಯಾನಿಟಿ ಬ್ಯಾಗ್ ಥರ ಒಂದು ಸೆಟ್ ಆಗುತ್ತೆ, ಪೂರ್ತಿ ಐಟಮು. ಸನ್ಸ್ಕ್ರೀನಿಂದ ಹಿಡಿದು ಕಾಂಪ್ಯಾಕ್ಟ್ ಪೌಡರು ಎಲ್ಲನೂ ಬುಕ್ ಮಾಡಿದ್ದೀನಿ. ಅದು ಯಾವುದೇ ಬುಕ್ ಮಾಡಿದ್ದೀನಿ ಅಫೋರ್ಡಬಲಲ್ಲಿ ಹುಡುಕಿ ರೇಟಿಂಗ್ಸ್ ಎಲ್ಲ ನೋಡಿ ಬುಕ್ ಮಾಡಿದ್ದೀನಿ. ಸೊ ನಿಮಗೆ ಯಾರಾದರೂ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಬೇಕಂದರೆ ಬೈ ಮಾಡ್ಬೋದು. ಸೊ ಇದೊಂದು ಫೇಸ್ದು ಗುಡ್ ವೈಬ್ಸ್ ಅವ್ರದ್ದು ಟೋನರ್ ಆಯಿತಾ. ಸೊ ಹಾಗಾಗಿ ಇದು ಕೂಡ ಬುಕ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಪರ್ಪಲಲ್ಲಿ ತುಂಬ ಚೆನ್ನಾಗಿ ರಿವ್ಯೂಸ್ ಇದೆ ಇದಕ್ಕೆ, ಗುಡ್ ವೈಬ್ಸ್ದು ಫೇಸ್ ಟೋನರು. ಸೊ ಹಾಗಾಗಿ ಇದನ್ನು ಬುಕ್ ಮಾಡಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಒಂದು ಬಂದು ಐ ಶ್ಯಾಡೋ ಪ್ಯಾಲೆಟ್. ಸೊ ಐ ಶ್ಯಾಡೋ ಪ್ಯಾಲೆಟ್ ಬಂದು ಇದಕ್ಕೆ ಅಫೋರ್ಡಬಲ್ ಪ್ರೈಸ್, ಜಸ್ಟ್ 250. 2 ಶೇಡ್ ಬಂದಿದೆ ನನಗೆ, ನ್ಯೂಡು ಬಂದಿದೆ ಮತ್ತು ಹೈಲೈಟರು ಕೂಡ ಬಂದಿದೆ. ಇದರಲ್ಲೇ 2 ಥರ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ಕೂಡ ಸಖತ್ತಾಗಿ ಮಾಡಿಕೊಟ್ಟು ಕಳಿಸಿದ್ದಾರೆ. ನ್ಯೂಡ್ ಮೀನ್ಸ್ ನ್ಯೂಡ್ ಶೇಡ್ ಆಯಿತಾ. ಸೊ ಮತ್ತು ಹೈಲೈಟ್ ಗ್ಲಿಟರಿಂಗ್ ಥರ ಬರುತ್ತೆ ಗೊತ್ತಾ, ಆ ಥರ ಕೂಡ ಬಂದಿದೆ. ಸೊ ಚೆನ್ನಾಗಿದೆ, ಇದು ಕೂಡ ರಿವ್ಯೂಸ್ ಚೆನ್ನಾಗಿತ್ತು ಅಂಥೇಳಿ ನಾನು ನೋಡಿ ತರಿಸಿದ್ದೀನಿ. ಸೊ ನೋಡಿ 2 ಥರ ನ್ಯೂಡ್ ಒಂದು ಕೊಟ್ಟಿದ್ದಾರೆ, ಐ ಶ್ಯಾಡೋ ಪ್ಯಾಲೆಟ್ ಒಂದು ಥರ ಕೊಟ್ಟಿದ್ದಾರೆ, 2 ಥರ ಕೊಟ್ಟಿದ್ದಾರೆ. ಸೊ ಒಂದು ಕೂಪನ್ ಕೂಡ ಕಳಿಸಿದ್ರೆ ಅದನ್ನೇ ನೋಡ್ತಾ ಇದ್ದೀನಿ. ಅದಕ್ಕೆ ಸ್ಕ್ಯಾನರ್ ಮಾಡಿದ್ರೆ ಏನೋ ವೋಚರ್ ಕೊಡ್ತಾರೆ ಅಂತ ಇತ್ತು. ಸೊ ನಾನು ಯಾಕೆ ಹಿಂಗೆ ಎಲ್ಲ ತೆಗೆದು ನೋಡ್ತಾಯಿದ್ದೀನಿ ಅಂತ ಹೇಳಿದರೆ, ಏನದು ಬುಕ್ ಮಾಡಿದಾಗ ಅಲ್ಲಿ ಫೋಟೋದಲ್ಲಿ ಒಂಥರ ಇತ್ತು, ಬಟ್ ಇಲ್ಲಿ ರಿಸೀವ್ ಆದಾಗ ಒಂಥರ ಇದೆ. ಹಾಗಾಗಿ ನಾನು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ಕೈ ಮೇಲೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡು ನೋಡಿದೆ. ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಾನು ಹೆಂಗೆ ನೋಡ್ತಾ ಇದ್ದೀನಿ ಅಂತ, ಏನಿದು ಹಿಂಗಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ ನಾನಲ್ಲಿ. ಸೊ ಬಟ್ ಕಾಸು ಕೊಟ್ಟಂಗೆ ತಾನೇ ಕಜೆ, ನಾನು ಎಷ್ಟು ಕಾಸು ಕೊಟ್ಟಿದ್ದೀನಿ ಅಷ್ಟಕ್ಕೆ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದಿಷ್ಟನ್ನು ನಾನು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಇಷ್ಟರಲ್ಲಿ ಲಿಂಕ್ ಯಾವುದಾದ್ರು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಇದು ಅದ್ರ ನೆಕ್ಸ್ಟ್ ಡೇ ಗುರುವಾರ. ಸೊ ಇವತ್ತು ರಾಯರ ವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪ್ರತಿ ವಾರ ಪೂಜೆ ಇರುತ್ತೆ. ಸೊ ದೇವಸ್ಥಾನಕ್ಕೆ ನಾನು ಹೋಗಿಲ್ಲ ಅಂತಂದರೂ ಹರೀಶ ಅಂತೂ ಹೋಗ್ತಾರೆ ಪ್ರತಿ ವಾರ. ಸೊ ನನ್ನ ಮಗನಿಗೆ ಅಲ್ಲಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಹರೀಶ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇವತ್ತು ಸ್ವಲ್ಪ ಏನು ಫ್ರೂಟ್ಸು ಅಥವಾ ಏನು ವೆಜಿಟೇಬಲ್ಸ್ ಏನೂ ಇರಲಿಲ್ಲ, ಹಾಗಾಗಿ 1 ಲೋಟ ಹಾಲು 1 ಲೋಟ ನೀರನ್ನ ಇಟ್ಟಿದ್ದೀನಿ ರಾಯರಿಗೆ. ಪ್ರತಿ ವಾರ ಏನಾದರೂ ದೇವರಿಗೆ ಅಂತ ರಾಯರಿಗೆ ಯಾವಾಗಲೂ ಪ್ರಸಾದ ಇಟ್ಟೆ ಪೂಜೆ ಮಾಡಬೇಕು ಆಯಿತಾ, ಹಾಗೆ ಮಾಡಬಾರ್ದು. ಸೊ ನನ್ನ ಮಗನ್ನ ಇಲ್ಲಿ ಎಬ್ಬರಿಸ್ಬಿಟ್ವಲ್ಲ, ಇನ್ನೂ ನಿದ್ದೆ ಮಾಡ್ತಾಯಿದ್ದ, ಮಧ್ಯದಲ್ಲೇ ಎಬ್ಬರಿಸ್ಬಿಟ್ವಿ, ಟೈಮ್ ಆಗಿಬಿಡುತ್ತೆ. ಯಾಕಂದರೆ 2 ವೀಲರಲ್ಲಿ ಹೋಗ್ತಾ ಇರೋದು, ಮಳೆ ಬಂದುಬಿಡುತ್ತೆ ಅಂಥೇಳಿ ಬೇಗ ಎಬ್ಬರಿಸ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಡೋಣ ಅಂಥೇಳಿ ಕ್ಯಾಪ್ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಆಗ್ತಾನೆ ಸರಿ ತಿಂದಿದ್ದ, ನೀರು ಕುಡ್ದಿರಲಿಲ್ಲ, ಅದಕ್ಕೆ ನೀರು ಕುಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವನು ನಾವೆಲ್ಲೋ ಹೋಗ್ಬಿಡ್ತೀವಿ ಅಂಥೇಳಿ ನೀರು ಕುಡಿಯೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಹರೀಶ ಬಂದು ನೀರು ಕುಡಿಸ್ತಾನೆ, ನೀವು ಹಾಗೆ ನೋಡ್ತಾ ಇರಿ ವಿಡಿಯೋ. ಸೊ ಈಗ ಹೆಂಗೆ ಅಂತಂದರೆ ನಾವಿಬ್ಬರು ರೆಡಿ ಆದರೆ ಇವರಿಬ್ಬರು ಎಲ್ಲೋ ಈಚೆ ಹೋಗ್ತಾರೆ ಅಂತ ಫಿಕ್ಸ್ ಆಗೋಯ್ತಾನೆ ಆಯಿತಾ ಗೈಸ್ ನನ್ನ ಮಗ. ಸೊ ಅದಕ್ಕೆ ಇವಾಗ ಎದ್ದಿದ ತಕ್ಷಣ ಫುಲ್ಲು ಖುಷಿಯಾಗ್ಬಿಟ್ಟವನೇ. ಸೊ ಅವನು ಹರೀಶ ಕುಡಿಸಿದ್ರು ಕುಡಿತಾ ಇರಲಿಲ್ಲ, ಎಲ್ಲೂ ಹೋಗಲ್ಲ ಕುಡಿಯೋ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇದ್ದಿದ್ದು. ಈ ನಡುವೆ ನೀರು ಕುಡಿಯೋದು ಕಮ್ಮಿ ಮಾಡ್ಬಿಟ್ಟು ಅವನನ್ನು ಬಲವಂತದಿಂದ ಕುಡಿಸ್ಬೇಕು ನಾವೇ ಫೋರ್ಸ್ಫುಲ್ಲಿ. ಸೊ ಏನು ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ, ರಾಯರ ದೇವಸ್ಥಾನಕ್ಕೆ. ಸೊ ಸ್ವಲ್ಪ ರಶ್ ಇದ್ದರು. ಆಲ್ಮೋಸ್ಟ್ ನಾನು 2-3 ಮಂತ್ಸ್ ಆಯಿತು ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ. ಸೊ ಹೋಗಲೇಬೇಕು ಅಂಥೇಳಿ ಹೋಗ್ಬಿಟ್ಟು ಬಂದೆ. ಇಲ್ಲಿಂದನೇ ರಾಯರ ಹತ್ರ ಇನ್ನೇನು ಬೇಡ್ಕೋಬೇಕೆಲ್ಲ ಬೇಡ್ಕೊಬಿಡಿ ಹೋಗದೆ ಇರೋರು ಈ ಗುರುವಾರ. ಸೊ
ಅದೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿರೋ ಆಂಜನೇಯನ ದೇವಸ್ಥಾನ ಕೂಡ ಹೋಗಿದ್ವಿ. ನಮ್ಮ ರಾಮನಗರದಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇದೆ ಪಕ್ಕದಲ್ಲಿ. ಸೊ ನನ್ನ ಮಗ ಏನೋ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅಂತ ಸೈಲೆಂಟಾಗಿ ಅವ್ರ ಅಪ್ಪನ ಹತ್ರ, ನನ್ನ ಹತ್ರ ಬರೋದೇ ಇಲ್ಲ ಗೈಸ್ ಆಯಿತಾ. ಈಚೆ ಹೋದರೆ ನನ್ನ ಹತ್ರ ಬರೋದಿಲ್ಲ ಅವನು. ಅವ್ರ ಅಪ್ಪ ಬಿಗ್ಗೆ ಹಿಡ್ಕೊಬಿಟ್ಟಿರ್ತಾನೆ ಅವ್ರ ಅಪ್ಪನ್ನ. ಸೊ ಇಲ್ಲಿ ಒಂದು ಸೆಲ್ಫಿ ಇರಲಿ ಅಂತ ತೊಗೊತಾ ಇದ್ದೀನಿ. ಕುತ್ಕೊಳ್ಳಲ್ಲ ಅವನು ಕಣ. ಕೂಚೋ ಮಗ್ನೆ, ಮಾಮಿ ಕಣ್ ಕೂಚೋ. ಇಲ್ಲೋಡು ವಾ, ಇಲ್ಲೋಡು ಏನು ಬಿದ್ದದೆ? ಎಲೆ ಬಿದ್ದೈತಾ ಅಲ್ಲಿ? ಎತ್ಕೋ. ಇಲ್ಲೋಡು ದೀಕ್ಷು, ಇಲ್ಲೋಡು ದೀಕ್ಷು ಮಗ್ನೆ. ಸೊ ಅದನ್ನು ಮುಗಿಸ್ಕೊಂಡು ಬಿಗ್ ಮಾರ್ಟಿಗೆ ಬಂದ್ವಿ. ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡು, ನಾವು ಏನು ತೊಗೊಳಕ್ಕೆ ಹೋಗಿರ್ತೀವಿ ಗೈಸ್ ಅದನ್ನು ತೊಗೊಂಡು ಬರೋಲ್ಲ. ಎಕ್ಸ್ಟ್ರಾ ಐಟಮ್ಗಳೇ ಜಾಸ್ತಿ ತೊಗೊಂಡು ಬರೋದು. ನೋಡಿ ನಿಮಗೆ ತೋರಿಸಾದ್ಬೋದು, ಬಿಸ್ಕೆಟು, ಪಾಪ್ಕಾರ್ನು ಎಲ್ಲನೂ. ಸೊ ಹರೀಶ ಯಾವಾಗಲೂ ಅದಕ್ಕೆ ಬೈತಾನೆ. ಅವನು ತೊಗೊತಾನೆ ಗೈಸ್ ಆಯಿತಾ. ಅಂದರೆ ನಾನು ತೊಗೊಂಡಿರೋದು ಮಾತ್ರ ನೀನು ತೊಗೊಂಡೆ ಅಂತ ಹೇಳ್ತಾನೆ. ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಇಲ್ಲಿ ಏನು ಮಾಡ್ತಿದ್ದಾನೆ ನೋಡಿರಿ, ವೆಯ್ಟ್ ಚೆಕ್ ಮಾಡ್ಸೋಕ್ಕೆ ಹೋಗಿರಲಿಲ್ಲ ಆಯಿತಾ. ಅವನಿಗೆ ಜನರಲ್ ಚೆಕಪ್ಗೆ ಹೋಗಲಿಲ್ಲ 9 ಮಂತಿಗೆ ಬಿದ್ದಾಗಿಂದ. ಸೊ ಹಾಗಾಗಿ ಅವನ್ನ ಇಲ್ಲೇ ತೂಕದ ಮಿಷಿನ್ ಮೇಲೆ ನಿಲ್ಸಿದ್ದಾನೆ. ನೋಡಿ ಎಷ್ಟು ಕೆ ಜಿ ಇದ್ದಾನೆ ನನ್ನ ಮಗ ಅಂತ. 8 kg ಇದ್ದಾನೆ. 8 kg ಮೇಲೆ ಅವನು ಮೇಲೆ ಹೋಗ್ತಾ ಇಲ್ಲ. 6 ತಿಂಗಳಿಂದ ಈಗ 8 ತುಂಬ 9 ಬೀಳ್ತಿದ್ದು ಇದುವರೆಗೂ ಹಾಗೇ ಇದ್ದಾನೆ 8 kg. ಸೊ ಅದಾದಮೇಲೆ ನಾವು ಸಾಯಿಬಾಬನ ದೇವಸ್ಥಾನ ಕೂಡ ಹೋಗಿದ್ವಿ. ಅಲ್ಲೇ ಬಿಗ್ ಮಾರ್ಟ್ ಪಕ್ಕನೇ ಅಲ್ವಾ, ಹಾಗಾಗಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮೊಸರನ್ನ ಕೊಟ್ಟಿದ್ದರು. ಮೊಸರನ್ನ ಇಸ್ಕೊಂಡು ನನ್ನ ಫೇವ್ರೇಟ್, ನನಗೆ ಸಿಕ್ಕಾಪಟ್ಟೆ ಆಸೆ ಆಗ್ಬಿಟ್ಟಿತ್ತು ಅಡಿಗೆಯಿಂದ ಬಿಸಿಬೇಳೆ ಭಾತ್ ತಿನ್ನಬೇಕಂತ. ಹಾಗಾಗಿ ಹರೀಶ ಬಿಸಿಬೇಳೆ ಭಾತು ಪಾರ್ಸಲ್ ತೊಗೊಂಡು ಬಂದ. ಅಲ್ಲಿ ಪಾಪನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಲ್ಸೋ ಜೊತೆಗೆ ಇದೇನೇ ಅಂತಾರೆ ಬೆಣ್ಣೆ ಮುರ್ಕು ಕೂಡ ತಂದಿದ್ದರು. ಸೊ ತರಕಾರಿ ಏನೂ ಇರಲಿಲ್ಲ, ಹಾಗಾಗಿ ಒಂದೊಂದು ಗುಡ್ಡೆ ತರಕಾರಿ ತೊಗೊಂಡು ಬಂದಿದ್ದೆ. ಅಲ್ಲಿ ಹರೀಶ ಇದನ್ನು ತೊಗೊಂಬಂದಕ್ಕೆ ಹೋಗಿದ್ದರು, ಬಿಸಿಬೇಳೆ ಭಾತು. ನಾನು ತರಕಾರಿ ತೊಗೊಬರಕ್ಕೆ ಹೋಗಿದ್ದೆ. ಸೊ ತರಕಾರಿನ ಈಗಲೂ ಎಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನನಗೆ ಎತ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಯಾಕಂದರೆ ಮಕ್ಕಳಿರೋ ಮನೆ ನಿಮಗೆ ಗೊತ್ತು, ಟೈಮಿಂಗ್ ಅವ್ರು ಮಲ್ಕೊಂಡಾಗ ಎಲ್ಲ ಪಟ ಅಂತ ಆಗ್ಬಿಡ್ಬೇಕು. ಇಲ್ಲ ಅಂತಂದರೆ ಅದು ಟೈಮಿಗೆ ಕರೆಕ್ಟಾಗಿ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಕಾಯಿ ತುರ್ಕೊಂಡು ಅಥವಾ ತರಕಾರಿ ಕಟ್ ಮಾಡ್ಕೊಂಡು ಎಲ್ಲ ಸ್ಟೋರೇಜ್ ಮಾಡಿ ನಾನು ಅಡುಗೆ ಮಾಡ್ಕೊತೀನಿ. ಯಾವಾಗಲೂ ಈ ಥರ ಸ್ಟೋರೇಜ್ ಬಾಕ್ಸಲ್ಲಿ ಹಾಕ್ಕೊಂಡು ಡಿವೈಡ್ ಮಾಡ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ ನಮಗೆ, ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ. ಸೊ ಅದಾದಮೇಲೆ ನಾನು ಮೆಣಸಿನ್ಕಾಯಿನೆಲ್ಲ ಕ್ಲೀನಾಗಿ ತೊಟ್ಟೆಲ್ಲ ತೆಗ್ದುಬಿಟ್ಟು ಎತ್ತಿಡ್ತೀನಿ. ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಾಮೂಲಿ ಯೂಶ್ವಲಿ ಫ್ರಿಜ್ಜಲ್ಲಿ ಹೆಂಗೆ ಎತ್ತಿಟ್ಟಿರ್ತಾರೆ ಎಲ್ಲ ನಾನು ಹಾಗೆ ಕೂಡ ಕ್ಲೀನಾಗಿ ಆರ್ಗನೈಸ್ ಮಾಡಿ ಎತ್ತಿಕ್ತೀನಿ. ಎಲ್ಲ ಈ ಥರ ಒಂದು ಕವರಲ್ಲಿ ಹಾಕಿ ಕೊಟ್ಬಿಟ್ಟಿರ್ತಾರಲ್ವ ಗುಡ್ಡೆ ತೊಗೊಂಡಾಗ. ಸೊ ಹಾಗಾಗಿ ಬೇರೆ ಮಾಡಿ ಕ್ಲೀನಾಗಿ ಎತ್ತಿಕ್ತೀನಿ. ನಾನು ಯಾವಾಗಲೂ ಕಮ್ಮಿ ಕ್ವಾಂಟಿಟಿಲಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇಗ ಖಾಲಿ ಆಗೋಲ್ಲ. ಇಬ್ಬರೇ ಇರೋದ್ರಿಂದ ನಮ್ಮ ಮನೇಲಿ ಇದೇ ಒಂದು 2 ಟೈಮ್ಸ್ ಮಾಡ್ಬೋದು. ಒಂದೊಂದು ಗುಡ್ಡೆ ತೊಗೊಂಡ್ರೆ 2 ಟೈಮ್ಸ್ ಹಾಕಿ ತರಕಾರಿ ಹಾಕಿ ಅಡುಗೆ ಮಾಡ್ಬೋದು. ಸೊ ಹಾಗಾಗಿ ಒಂದೇ ಗುಡ್ಡೆ ಸಾಕು ನಮ್ಮ ಮನೆಗೆ. ಸೊ ಈ ರೀತಿ ನಾನು ಮೆಣಸಿನ್ಕಾಯನ್ನೆಲ್ಲ ಕ್ಲೀನಾಗಿ, ಶುಂಠಿ ಆದ್ರೂ ಅಷ್ಟೇ ಎಲ್ಲ ಕ್ಲೀನಾಗಿ ಒಂದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತೀನಿ. ಇಲ್ಲಿ ನಾನು ನೀವು ನೋಡ್ತಾ ಇರ್ಬೋದು, ಒಂದು ಬಾಕ್ಸಿಗೆ ತರಕಾರಿ ಫುಲ್ ಏನು ತಂದಿದೆ ಅದನ್ನು ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ. ಸೊ ಕೈಗೆ ಬೇಗ ಸಿಗಲಿ ಅಂಥೇಳಿ. ಆ್ಯಂಡ್ ಆಲ್ಸೋ ಜಾಗ ಕೂಡ ಇತ್ತು ಅಂಥೇಳಿ ಇದೇ ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿದ್ದೀನಿ. ಸೊ ನೀವು ಯಾವ ರೀತಿ ಮಾಡ್ಕೊತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫುಲ್ಲು ಇದು ಆರ್ಗನೈಸ್ ಮಾಡಿ ಎತ್ತಿಕ್ಕಾಯಿತು. ಬಿಗ್ ಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಏನು ತಂದಿದ್ದೀನಿ ಅಂಥೇಳಿ ತೋರಿಸ್ತೀನಿ ಬನ್ನಿ. ಸೊ ಎಕ್ಸ್ಟ್ರಾ ಐಟಮ್ಗಳೇ ಜಾಸ್ತಿ ತಂದಿರೋದು. ಆ್ಯಕ್ಚುಲಿ ರಾಗಿ ಸರಿ ಮಾಡಬೇಕು, ಅವನಿಗೆ ರಾಗಿ ಸರಿ ಖಾಲಿಯಾಗಿದೆ. ಹಾಗಾಗಿ ರಾಗಿ ತಗೊಬರೋಣ ಅಂತ ಹೋಗಿದ್ದಾಯ್ತು ಗೈಸ್. ರಾಗಿ ತರೋದು ಬಂದ್ಬಿಟ್ಟು ಇವೆಲ್ಲ ತಂದಿದ್ದಾಯಿತು. ಅವಲಕ್ಕಿ ತೊಗೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಮ್ಯಾಗಿ ನಮ್ಮ ಮನೆಯ ದೇವರಿಗೆ ಬೇಕಂತೆ, ಹಾಗಾಗಿ ಮ್ಯಾಗಿ ತೊಗೊಂಡಿದ್ದಾರೆ. ಮಾರಿಲೈಟ್ ಕೂಡ ಹರೀಶಂಗೆ ಬೇಕು. ಹರೀಶ ತೊಗೊಂಡಿರೋದು ಓರಿಯೋ ಬಿಸ್ಕೆಟ್ ಮಾತ್ರ ನಾನು ತೊಗೊಂಡಿರೋದು ಗೈಸ್ ಆಯಿತಾ. ನನಗೆ ಓರಿಯೋ ಬಿಸ್ಕೆಟ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ಬಾದಾಮಿ ಮತ್ತು ಪಿಸ್ತಾ, ಮಿಕ್ಕಿದರೆ ಡ್ರೈ ಫ್ರೂಟ್ಸ್ ಎಲ್ಲ ಮನೇಲಿದೆ. ಗೋಡಂಬಿ ಮತ್ತು ದ್ರಾಕ್ಷಿ, ಏಲಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಕಬಾಬ್ ಪೌಡ್ರು, ಚಿಕನ್ ಬಿರಿಯಾನಿ ಮಾಮೂಲಿ ಇರುತ್ತಲ್ಲ ಸೈಡ್ಸು ಅದು. ಆ್ಯಂಡ್ ಆಲ್ಸೋ ಇವಾಗ ಈ ನಡುವೆ ಪಾಪ್ಕಾರ್ನ್ ಮೇಲೆ ಲವ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಪಾಪ್ಕಾರ್ನ್ ಕೂಡ ತೊಗೊಂಡಿದ್ದಾರೆ ಇಲ್ಲಿ ನಮ್ಮ ಮನೆಯವರು. ಮಾಮೂಲಿ ಕಾಫಿ ಪುಡಿ ಆ್ಯಂಡ್ ಆಲ್ಸೋ ಸಂತೂರ್ ಸೋಪು ಇಷ್ಟನ್ನ
ಶಾಪ್ ಮಾಡಿಕೊಂಡು ಬಂದ್ವಿ ಬಿಗ್ ಮಾರ್ಟಲ್ಲಿ. ಅದಾದಮೇಲೆ ಇವಾಗ ಹೇಗಾಗಿದೆ ಅಂತಂದರೆ ನನ್ನ ಮಗ ದಿಂಬಿಕ್ಬಿಟ್ಟು ಏನಾದರೂ ನಮ್ಮ ಮಲಗಿದಾಗ ದಿಂಬಿಕ್ಬಿಟ್ಟು ಕೆಲಸ ಮಾಡ್ಕೋತಿದ್ರೆ ಅವ್ನು ಎದ್ದಿದ ತಕ್ಷಣ ಈ ರೀತಿ ದಿಂಬ್ಮೇಲೆ ಹತ್ಬಿಟ್ಟು ಮುಂದೆ ಹೋಗೋಕ್ಕೆ ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಗೈಸ್ ಆಯಿತಾ. ದಿಂಬಿಕ್ಬಿಟ್ಟು ಹೋಗೋಕ್ಕೆ ಆಯ್ತಾಯಿಲ್ಲ, ಅಷ್ಟು ತಲಾಟೆ ಆಗಿಬಿಟ್ಟಿದ್ದಾನೆ. ಫುಲ್ಲು ಬಗ್ಗಿಬಿಟ್ಟು ನೆಲ ನೋಡ್ಬಿಟ್ಟು ಅದು ಕೆಳಗಡೆ ಕಬೋರ್ಡ್ದು ಮಂಚದ ಕಬೋರ್ಡ್ ಇಟ್ಕೊಳ್ಳೋದಿರುತ್ತಲ್ಲ ಅದನ್ನು ಮುಟ್ಟಕ್ಕೆ ಹೋಯ್ತಾನೆ ಬಗ್ಗಿ. ನೀವು ನೋಡ್ತಾ ಇರ್ಬೋದು ದಿಂಬ್ ಮೇಲೆ ಹತ್ತಿ ಅವನು ಬೊಗ್ಗಕ್ಕೆ ಹೋಯ್ತಾ ಇರೋದು. ದಿಂಬ್ ಕೂಡ ನಾವೇನಾದರೂ ಒಂಚೂರು ಮಾರ್ಬಿಟ್ರೆ ಚಪ್ಪ ಅಂತ ಬಿದ್ದೋಗ್ಬಿಡ್ತಾನೆ. ಭಾರಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ಈ ನಡುವೆ ಅಂತೂ ಸಿಕ್ಕಾಪಟ್ಟೆ. ಆಮೇಲೆ ಸೋಫಾ ಮೇಲೆ ಕುಣಿಸಿದ್ರೆ ಸೋಫಾ ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದಾನೆ. ಸೊ ಅಂಬೆಗಾಲು ಒಂದು 2-3 ಹೆಜ್ಜೆ ಇಕ್ತಾನೆ ಅಷ್ಟೇ, ಇನ್ನು ಮಿಕ್ಕಿತ್ತು ಹೊಟ್ಟೆಲೇ ತವಿತಾ ಇದ್ದಾನೆ. ಇನ್ನು ಅದು ಯಾವಾಗ ಇಡ್ತಾನೋ ಗೊತ್ತಿಲ್ಲ. ಹೊಟ್ಟೆಲಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾನೆ, ಅಡುಗೆ ಮನೆಗೆಲ್ಲ ಹುಡ್ಕೊಂಡು ಬರ್ತಾನೆ ಹೊಟ್ಟೆಲಿ ತವ್ಕೊಂಡು. ಅಂಬೆಗಾಲು ಮಾತ್ರ ಒಂದು 2-3 ಹೆಜ್ಜೆ ಇಕ್ತಾನೆ, ರಪ್ಪ ಅಂತ ಬಿದ್ದೋಗ್ಬಿಡ್ತಾನೆ. ಸೊ ಇವಾಗ ಸ್ವಲ್ಪ ಎದ್ದು ನಿಂತ್ಕೊಳ್ಳೋದು ಬೇರೆ ಕಲ್ತಿದ್ದಾನೆ, ಸಪೋರ್ಟ್ ಇಟ್ಕೊಂಡು ಎದ್ದು ನಿಂತ್ಕೊಳ್ಳೋದು, ನಮಗೆ ಆವಾಜ್ ಹಾಕೋದು, ನಗೋದು, ಈ ಥರದ್ದೆಲ್ಲ ಕಲ್ತ್ಕೊಂಡಿದ್ದಾನೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.